ಗುರು ಬಿಗ್ ಬಾಸ್ ಸೀಸನ್ 13 ಕನ್ನಡ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳೋದು. ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದೆ, ಬಿಗ್ ಬಾಸ್ಗೆ ಯಾರ್ಯಾರು ಬರ್ತಾರೆ ಅಂತ. ಅದೊಂದು ಅಪ್ಡೇಟ್ಗಳು ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ಬಿಗ್ ಬಾಸ್ ಲಾಸ್ಟ್ ಸೀಸನ್ ಅದು ಸಖತ್ತಾಗಿ ಓಡ್ತು ಅಂತ ಹೇಳ್ಬೋದು. ಗಿಲ್ಲಿ ಅವರು ಕಪ್ ಗೆದ್ದಿದ್ದರಿಂದ ಬಿಗ್ ಬಾಸ್ಗೆ ಇನ್ನೂ ಸ್ವಲ್ಪ ಕಳೆ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟರು ಗಿಲ್ಲಿ ಅವರು. ಕರ್ನಾಟಕದಲ್ಲಿ ಎಲ್ಲರನ್ನು ಮನಸ್ಸನ್ನ ಗೆದ್ದಂಥ ಆಟಗಾರ ಆದರೂ ಇಲ್ಲಿ ಗಿಲ್ಲಿ ಅವರು ಅಂತ ಹೇಳ್ಬೋದು. ಅದೇ ರೀತಿಯಾದಂಥ ಈ ಸೀಸನ್ ಯಾರು ಬರ್ತಾರೆ ಅಂತ ನೋಡ್ಕೊಬರೋಣ ಬನ್ನಿ. ಈಗ ಬರ್ತಾ ಇರೋ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರು, ಸುಷ್ಮಾ ರಾವ್ ಅವರು ಯಾರಪ್ಪ ಅಂತ ಹೇಳಿದ್ರು, ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ವರ್ಷಗಳಿಂದ ಪರ್ಫಾರ್ಮೆನ್ಸ್ ಕೊಡ್ಕೊಂಡು ಬರ್ತಾ ಇರುವಂಥ ನಟಿ ಇಲ್ಲಿ ಸುಷ್ಮಾ ರಾವ್ ಅವರು ಅಂತ ಹೇಳ್ಬೋದು. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಲೀಡ್ ಕ್ಯಾರೆಕ್ಟರ್ ಆಗಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಕನ್ನಡಿಗರಲ್ಲಿ ಮನಸ್ಸನ್ನ ಗೆದ್ದಿರೋವಂಥ ಪ್ರತಿಭಾನ್ವಿತ ನಟಿ ಅಂತ ಹೇಳೋದು. ಇಲ್ಲಿ ಸುಷ್ಮಾ ರಾವ್ ಅವರು ಏನಾರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಧಾರಾವಾಹಿ ಬಿಟ್ಟು ಹೋಗದೇ ಇರೋವಂಥ ಎಷ್ಟೋ ಜನ ಪ್ರೇಕ್ಷಕರು ಕೂಡ ಇದ್ದಾರೆ ಅಂತ ಹೇಳೋದು. ಅವ್ರ ಆಡಿಯನ್ಸ್ನ ಹಿಡ್ಕೊಳ್ಳುವಂಥ ಕೇಪಬಿಲಿಟಿ ಇಲ್ಲಿ ಸುಷ್ಮಾ ರಾವ್ ಅವ್ರಿಗೆ ಇದೆ ಅಂತ ಹೇಳೋದು. ಅವರು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳೋದು. ಎರಡನೇದಾಗಿ ಬರ್ತಾರೆ ಇಲ್ಲಿ ನೀನಾ ದರ್ಶಿತ್ ಅಂತ ಹೇಳೋದು. ಇವರು ಸ್ಟಾರ್ ಸುವರ್ಣದಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ, ಲೀಡ್ ರೋಲ್ ಆಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಆಸೆ ಅನ್ನೋ ಧಾರಾವಾಹಿ ಲೀಡ್ ರೋಲ್ ಆಗಿ ಮಾಡಿ ಇಲ್ಲಿ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ಇಲ್ಲಿ ನೀನಾ ದರ್ಶಿತ್ ಅವರು ಅಂತ ಹೇಳ್ಬೋದು. ಅವರು ಕೂಡ ಬಿಗ್ ಬಾಸ್ಗೆ ಬರುವಂಥ ಸಾಧ್ಯತೆ ಆಲ್ಮೋಸ್ಟ್ ಇದೆ ಅಂತ ಹೇಳ್ಬೋದು. ಅವರು ಕೂಡ ಚೆನ್ನಾಗಿ ಬಂದರೆ ಟಾಸ್ಕಲ್ಲಾಗಿರ್ಬೋದು ಮತ್ತು ಪರ್ಫಾರ್ಮೆನ್ಸಲ್ಲಾಗಿರ್ಬೋದು ಕೊಡ್ತಾರೆ ಅಂತ ಅನಿಸ್ತಿದೆ. ಕನ್ನಡಿಗರ ಜೊತೆ ಸಖತ್ ಸಂಪರ್ಕನೂ ಕೂಡ ಇಟ್ಕೊಂಡಿದ್ದಾರೆ ಅವರು ಅಂತ ಹೇಳ್ಬೋದು. ಮೂರನೇದಾಗಿ ಬರ್ತಾರೆ ನಿಮಗೆ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರೋವಂಥ ಧಾರಾವಾಹಿ ಆಗಿದೆ ಅಂತ ಯಜಮಾನ ಸೀರಿಯಲ್ ನಟಿ ಕೂಡ ಬರ್ತಾರೆ ಅಂತ ಹೇಳೋದು. ಲೀಡ್ ರೋಲ್ ಕಾಣಿಸ್ಕೊಂಡಂಥ ಮಧುಶ್ರೀ ಭೈರಪ್ಪ ಅವರು ಕೂಡ ಬರ್ತಾರೆ ಅಂತ ಕನ್ಫರ್ಮೇಷನ್ ಸಿಗ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಸಖತ್ತಾಗಿ ಇರೋವಂಥ 3 ಕಂಟೆಸ್ಟ್ಗಳು ಬಂದರೆ ಇಲ್ಲಿ ಬಿಗ್ ಬಾಸ್ ಅವರು ಇನ್ನೂ ಚೆನ್ನಾಗಿ ಇದು ಬರುತ್ತೆ ಅಂತ ಹೇಳ್ಬೋದು, ಕಳೆ ಬರುತ್ತೆ ಅಂತ ಹೇಳ್ಬೋದು. ಈ ಸೀಸನ್ ಕಾಮನ್ ಮ್ಯಾನ್ ಕೂಡ ಬರ್ತಾ ಇರೋ ಕಾರಣದಿಂದ ಬಿಗ್ ಬಾಸ್ ಇನ್ನೂ ಕೂಡ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಈ ಮೂವರಲ್ಲಿ ನಿಮ್ಗೆ ಯಾರು ಅಪ್ಡೇಟ್ಗಳು ಸಖತ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.